ಚಾನಲ್. ಇವತ್ತು ನಾನೊಂದು ಬ್ರೈಡಲ್ ಮೇಕಪ್ಗೆ ಹೋಗ್ತಾ ಇದ್ದೀನಿ. ಆಫ್ಟರ್ ಲಾಂಗ್ ಟೈಮ್, ಆಲ್ಮೋಸ್ಟ್ 1.5 ಇಯರ್ ಮೇಲೆ ಆಗಿದೆ. ಸ್ವಲ್ಪ ರೀಸನ್ನಿಂದ ನಾನು ಹಾಗೆ ಬ್ರೇಕ್ ಮಾಡಿದ್ದೆ. 1.5 ಇಯರ್ಗಿನ ಜಾಸ್ತಿನೇ ಆಗಿದೆ, ಹೋಗೇ ಇಲ್ಲ. ಟೈಮ್ ಬಂದು 6:14 ಆಗಿದೆ ಇವಾಗ. ಈ ವೆಡ್ಡಿಂಗ್ ಬಂದು ನಮ್ಮ ರಿಲೇಟಿವ್ದೇನೆ, ಅದಕ್ಕಾಗಿ ಒಪ್ಕೊಂಡೆ. ಎಲ್ಲರೂ ಹೋಗ್ತಾ ಇದ್ದೀವಿ, ಫ್ಯಾಮಿಲಿ. ಹುಡುಗಿ ಮೇಕಪ್ ಎಲ್ಲ ಮುಗೀತು. ಇವಾಗ ನಾನು ಸಿಂಪಲಾಗಿ ರೆಡಿಯಾಗಿ ಬರ್ತೀನಿ. ಹಾಯ್ ಮಾಡು ನನ್ನ ಬ್ಲಾಗ್. ಊಟದಾಗಲೇ ಬಂದಿದೆ. ಹೇರ್ ಸ್ಟೈಲ್ ಮಾಡಿಸಿರೋದು ನಾವು. ಏನಕ್ಕೆ ಜಾಸ್ತಿ ಎನರ್ಜಿ ಇದೆ, ಮೇಲ್ ಗಾಲಿತ್ತು ಹಂಗೆ ಹಾಕೊಂಡಿದ್ದೆ, ಎಳ್ದೇ ಬಿಟ್ನಾ? ದೊಡ್ಡದದು. ಏ ಅವನಿ ಮಾತಾಡೋ. ಅವನಿ ಐಸ್ ಕ್ರೀಮ್ ಬೇಕಾ? ಇವಾಗ ಮಾತಾಡೋಕ್ಕಾಗಲ್ಲ. ಅಂಬೇಡ್ಕರ್ನ ಅಂಬೇಡ್ಕರ್ ತೋರಿಸ್ತಾರೆ. ಹೌದಾ? ಏನ ಸಮಾಚಾರ? ಯಾವ ಥರ ತೋರಿಸ್ತಾ ಇದ್ದಾರೆ ಅವರು? ಯಾವ ಥರ ತೋರಿಸ್ತಾ ಇದ್ದಾರೆ ಅವರು? ಇನ್ನೊಂದು ಲೆನ್ಸ್ ಹಾಕ್ತೀನಿ, ದೊಡ್ಡ ಲೆನ್ಸ್ ಹಾಕ್ತೀನಿ. ಮ್ಯೂಸಿಕ್ ಕೇಳ್ಕೊಂಡು ಹಂಗೆ ಅಲ್ಲಾಡಿಸ್ತಾ ಇರೋದು. ಅದು ಒಳ್ಳೆ ಸಖತ್ತಾಗೈತೆ ನೋಡೋದು, ವೈಟ್ ಕಲರ್. ಚೆನ್ನಾಗಿ ಐತೆ ನೋಡೋದು. ಕ್ಲೀನಿಂಗ್ ಈಸಿ. ಅದಕ್ಕೆ ಮದುವೆ ಊಟ ಅಂತೂ ತುಂಬಾ ಚೆನ್ನಾಗಿತ್ತು. ದೇವಸ್ಥಾನದಲ್ಲಿ ಮಾಡೋ ಅಡುಗೆನೇ ಹಾಗೆ, ಪ್ರಸಾದನೇ ಆಗಲಿ ಊಟನೇ ಆಗಲಿ ತುಂಬಾ ರುಚಿಯಾಗಿರುತ್ತೆ. ನಾವು ಎಷ್ಟೇ ಟ್ರೈ ಮಾಡಿದ್ರೂ ಕೂಡ ಆ ಥರ ಟೇಸ್ಟ್ ಮನೇಲಿ ಬರೋದೇ ಇಲ್ಲ. ಮುಗೀತಾ ಮದುವೆ? ಚೆನ್ನಾಗಾಯ್ತಾ? ಹ್ಞೂ ಅನ್ನೋ. ಓಕೆ, ಮದುವೆ ಮುಗೀತು, ಮನೆಗೆ ಹೋಗ್ತಾ ಇದ್ದೀವಿ. ಮತ್ತೆ ಸಿಗ್ತೀನಿ. ಮದುವೆ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದ್ವಿ. ಹಾಗೆ ಫ್ರೆಶ್ ಅಪ್ ಆಗಿ ದೇವಸ್ಥಾನಕ್ಕೆ ಹೋಗೋಣ ಅಂತೇಳಿ ಹೊರಟಿದ್ದೀವಿ. ಆನ್ ದ ವೇ ಹಾಗೆಯೇ
ಮುಳಬಾಗಿಲು ದೋಸೆ ಕಾರ್ನರ್ಗೆ ಹೋಗಿ ದೋಸೆ ತಿಂದ್ಕೊಂಡು ದೇವಸ್ಥಾನಕ್ಕೆ ಹೊರಟ್ವಿ. ಇಲ್ಲೂ ಅಷ್ಟೇ ದೋಸೆ ತುಂಬಾ ಚೆನ್ನಾಗಿರುತ್ತೆ. ಸಬ್ಬಕ್ಕಿ ಇಡ್ಲಿ ದೋಸೆ ತುಂಬ ಚೆನ್ನಾಗಿರುತ್ತೆ. ಯಾರಾದರೂ ಹೋಗಿ ಒಂದ್ಸಲ ಟ್ರೈ ಮಾಡ್ಬೋದು. ಓಕೆ, ನಾನು ಈ ಬ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಿಮಗೇನಾದರೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ. ಥ್ಯಾಂಕ್ ಯು.